ನಿಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಮತ್ತು ಅವರ ಧರ್ಮಪತ್ನಿ ಸ್ವರ್ಣಮಾಲಾ ಪತ್ರಿಜಿಯವರಿಗೂ ವಂದಿಸುತ್ತಾ ಹಾಗೂ ಸದಾನಂದ ಯೋಗಿ ಗುರುಗಳಿಗೂ ವಂದಿಸುತ್ತಾ ಈ ದಿನ ನನ್ನ ಅನುಭವಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ PMC ಚಾನಲ್ ಅವರಿಗೂ ಸಹ ವಂದಿಸುತ್ತಾ ನನ್ನ ಅನುಭವಗಳನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ನಾನು ಧ್ಯಾನಕ್ಕೆ ಮುಂಚೆ ನಾನು 2021ರಲ್ಲಿ ಏನಂದರೆ BSc ಮುಗಿಸಿ, ನಮ್ಮ ಹೆಸರು ಯರಿಸ್ವಾಮಿ ಅಂತ. ನಾವು ಮೂಲತಃ ಮೋಕ ಗ್ರಾಮದವರು, ಬಳ್ಳಾರಿ ತಾಲೂಕು, ಬಳ್ಳಾರಿ ಜಿಲ್ಲಾ ಮೋಕ ಗ್ರಾಮದವರು. ನಾವು 2021ರಲ್ಲಿ ನಮ್ಮ ಎಜುಕೇಷನ್ BSc ಮುಗಿಸ್ತೀವಿ. BSc ಮುಗಿಸ್ಮೇಲೆ ಏನಂತಂದರೆ ತಾನೇ ನಾವು ಡಿಗ್ರಿ ಮುಗಿಸ್ಮೇಲೆ ಏನಂತಂದರೆ ನಮಗೆ ಭಾಳ ಜಾಬ್ ನೀಡಿತ್ತು. ಹಾಗಾಗಿ ಏನಂತಂದರೆ ಒಂದು ಕಂಪ್ನಿಗೆ ಇಂಟ್ರ್ಯೂ ಮಾಡಿದ್ವಿ. ಆ ಇಂಟ್ರ್ಯೂ ಮಾಡಿದಂದ್ರೆ ಅಗ್ರಿಕಲ್ಚರ್ ಬೇಸ್ಡ್ ಕಂಪ್ನಿ. ಇಲ್ಲಿ ನಾವು ಜಾಬ್ಗೆ ಇಂಟ್ರ್ಯೂ ಹೋಗಿ ಏನಂತಂದರೆ ಅವ್ರು ಟ್ರೈನಿಂಗ್ ಕೊಟ್ಟರು. ಎಲ್ಲ ಟ್ರೈನಿಂಗ್ ಕೊಟ್ಟಮೇಲೆ ಏನಂತಂದರೆ ಅವರು ಕ್ಯಾಂಪಸ್ಗೆ ಹಾಕಿದ್ರು. ಕ್ಯಾಂಪಸ್ಗೆ ಹಾಕಿದಾಗ ಏನಂತಂದರೆ ಇಲ್ಲೆಲ್ಲ ಚೆನ್ನಾಗಿ ಟ್ರೈನಿಂಗ್ ಮುಗೀತು. ನಾವು ಕ್ಯಾಂಪಸ್ಗೆ ಏನಂತಂದರೆ ಹಾಕಿದ್ರು. ಆ ಕ್ಯಾಂಪಸ್ಗೆ ಹೋದ್ಮೇಲೆ ಏನಂತಂದರೆ ಅಗ್ರಿಕಲ್ಚರ್ ಬೇಸ್ಡ್ ಕಂಪ್ನಿ ಆಗಿದ್ದರಿಂದ ಅವರು ನಾವು ಕ್ಯಾಂಪಸ್ಗೆ ಏನಂತ ನಾವು ಹೋದ್ವಿ. ಅಲ್ಲಿ ಹೋದ್ಮೇಲೆ ಏನಂತಂದರೆ ಭಾಳಷ್ಟು ಪಾಂಪ್ಲೆಟ್ಸು, ಪೇಪರ್ಸು ಅವು ಎಲ್ಲವೂ ಏನಂತಂದರೆ ನಮಗೆ ತಂದು ಕೊಟ್ರು. ನಮ್ಮ ಮಾತು ತಂದು ಕೊಟ್ಟು ಏನು ಮಾಡಿದ್ರು, ಅಲ್ಲಿ ಲಾಡ್ಜ್ನಲ್ಲಿ ಉಳ್ಕೊಂಡಿದ್ವಿ. ಅಲ್ಲಿ ಉಳ್ಕೊಂಡ್ಮೇಲೆ ಏನಂತಂದರೆ ಆ ಪಾಂಪ್ಲೆಟ್ಸ್ ಎಲ್ಲ ನಾಳೆಯಿಂದ ಜೀಪ್ ಬರ್ತದೆ. ಜೀಪಿಂದ ಏನಂದ್ರೆ ಪ್ರತಿಯೊಬ್ಬರು ಹೋಗಿ ಏನಂತಂದರೆ ಫಾರ್ಮರ್ಸ್ಗೆ ಮನೆಗೆ ಪ್ರತಿಯೊಬ್ಬ ಫಾರ್ಮರ್ಸ್ಗೆ ಪ್ರತಿಯೊಂದು ವಿಲೇಜ್ಗೆ ಹೋಗಿ ಅಂತಂದರೆ ಈ ಪಾಂಪ್ಲೆಟ್ಸ್ ಎಲ್ಲ ಹಂಚಿ ಪ್ರಾಡಕ್ಟ್ ಬಗ್ಗೆ ನಾಲೆಡ್ಜ್ ತಿಳಿಸಿ ಹೇಳ್ಬೇಕಂತೇಳಿ ಒಂದು ಸಾರು ಹೇಳಿದರು. ಆ ಹೇಳಿದ ಕ್ಷಣನೇ ಏನಂತಂದರೆ ಇದೇನಿದೆ, ನಾವು ಡಿಗ್ರಿ ಮುಗಿಸಿವಿ, ಆಯಾಗಿದ್ದು ಬಂದೀವಿ, ಈ ಪಾಂಪ್ಲೆಟ್ಸ್ ತಗೊಂಡು ಇದು ಮನೆಗೆ ಹೋಗ್ಬೇಕಂತೆ, ಮನೆಗೆ ಹೇಳ್ಬೇಕಂತೆ, ಮನೆಗೆ ಕೊಡ್ಬೇಕಂತೆ ಅಂತೇಳಿ ಹೇಳಿದಾಗ ಅದೊಂದು ಈಗೋ ಆಗಿಬಿಡ್ತು. ನಾವು ಯಾವತ್ತು ಲೈಫ್ನಲ್ಲಿ ಏನು ಮನೆಗೆ ತಿರುಗಿ ಇದು ಮಾಡೋದು, ನಾವು ಏನೋ ಅನ್ಕೊಂಡು ಬಂದ್ವಿ. ಜಾಬ್ನಲ್ಲಿ ಏನಂದರೆ ಟ್ರೈನಿಂಗ್ ಇಷ್ಟು ಚೆನ್ನಾಗಿ ಕೊಟ್ಟರು. ಸ್ಟಾರ್ಟಿಂಗ್ ಏನಂತಂದರೆ ಈ ಥರ ಟ್ರೈನಿಂಗ್ ಇರುತ್ತಂತ ಅಂದ್ಕೊಂಡಿಲ್ಲ ಅಂತೇಳಿ ನಾವು ಯಾವುದೇ ಒಬ್ರಿಗೆ ಕೂಡ ನಾನು ಅಲ್ಲಿ ಯಾರಿಗೂ ಹೇಳಿಲ್ಲ. ರಾತ್ರಿ ಏನಂತಂದರೆ ಅದು ವಿಷಯ ಗೊತ್ತಾಯಿತು. ಬೆಳಿಗ್ಗೆನೇ ಏನಂದರೆ ಬ್ಯಾಗ್ ತಗೊಂಡು ಪ್ಯಾಕಪ್ ಆಗಿ ಮನೆಗೆ ಬಂದುಬಿಟ್ಟೆ. ನಮ್ಮ ಮಾತು ಮನೆಗೆ ಬಂದ ಮ್ಯಾಗೆ ಏನಂತಂದರೆ ಆದ್ಮೇಲೆ ಏನಂತಂದರೆ ಮತ್ತೆ ಸತತವಾಗಿ ಏನಂತ ನಮಗೆ ಜಾಬ್ ಸಿಗಬೇಕಂತಂದ್ರೆ ಆ ಜಾಬ್ ಹೋದ್ಮೇಲೆ ನಮಗೆ ಜಾಬ್ ನೀಡಿರೋದ್ರಿಂದ ಏನಂದರೆ 1 ವರ್ಷ ಟ್ರೈ ಮಾಡಿದೆ. 1 ವರ್ಷ ಟ್ರೈ ಮಾಡಿ ನನಗೇನು ಅಪೇಕ್ಷೆ ಏನಂದ್ರೆ ಅಗ್ರಿಕಲ್ಚರ್ ಕಂಪ್ನಿಯಲ್ಲೇ ನಮಗೆ ಜಾಬ್ ಸಿಗಬೇಕಂತ ಅನ್ಕೊಂಡಾಗ ಏನಂದ್ರೆ ಮತ್ತೆ ಇನ್ನೊಂದು ಅಗ್ರಿಕಲ್ಚರ್ ಕಂಪ್ನಿಯಲ್ಲಿ ನಾನು ಜಾಬ್ ಮಾಡಿದೆ. ಆ ಜಾಬ್ ಏನಂದ್ರೆ ಸತತವಾಗ ಆ ಕಂಪ್ನಿಯಲ್ಲಿ ಏನಂದರೆ ಒಂದು ಸಲ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಬೇಕಲ್ಲ, ಫಸ್ಟ್ ಎಕ್ಸ್ಪೀರಿಯೆನ್ಸ್ ಈಸ್ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಾರೆ. ಆ ಥರ ಧ್ಯಾನಕ್ಕೆ ಮುಂಚೆ ಏನಂತಂದರೆ ಅಗ್ರಿಕಲ್ಚರ್ ಬೇಸ್ ಕಂಪ್ನಿಗೆ ಅಂದರೆ 5 ವರ್ಷ ಸತತವಾಗಿ ನಾವು ಬಿಡ್ದಂಗೆ ಏನಂತಂದರೆ ಅದೇ ಥರನೇ ವರ್ಕ್. ಪ್ರತಿಯೊಂದು ಊರಿಗೆ ಹೋಗಬೇಕು, ಪ್ರತಿಯೊಂದು ಊರಿಗೆ ಹೋಗಿ ಅಗ್ರಿಕಲ್ಚರ್ ಬಗ್ಗೆ ಏನಂತಂದರೆ ಪ್ರಾಡಕ್ಟ್ ಬಗ್ಗೆ ನಾಲೆಡ್ಜ್ ಬಗ್ಗೆ ಹೇಳಬೇಕು. ಮಾರ್ಕೆಟಿಂಗ್ ಆಫೀಸರಾಗಿ ಕೆಲಸ ಮಾಡಿದ್ವಿ. ಅಲ್ಲಿ ಈ ಪ್ರತಿಯೊಂದು ಮಾರ್ಕೆಟಿಂಗ್ ಏನಂದ್ರೆ ಅಷ್ಟು ನಾಲೆಡ್ಜ್ ಬಂತಂದ್ರೆ ಪ್ರತಿಯೊಂದು ಊರು, ಪ್ರತಿಯೊಂದು ದೇಶ ತಿರುಗೋದ್ರಿಂದ ಏನಂತಂದರೆ ಏನು ಮಾಡ್ಕೊಂತ ಬರ್ತಿದ್ವಿ. ನಮ್ಮ ಹಳಿ ಏನಂತಂದರೆ ಲಿಂಗನಗೌಡ ಮಾಸ್ಟ್ರು ಇದ್ರೆ ಏನಂತಾರೆ, ಅವ್ರು ಭಾಳ ವರ್ಷದಿಂದ ಅವ್ರು ಏನಂತಾರೆ ಧ್ಯಾನ ಪ್ರಚಾರದಲ್ಲಿದ್ದರು. ಆದರೂ ಕೂಡ ನಮಗೆ ಹೇಳ್ತಾಯಿದ್ರು ಅವಾಗ ಏನಂತಾರೆ ನಮಗೆ ಹತ್ತಲಿಲ್ಲ. ಮತ್ತು 2021ರಾಗ ಏನಂತಂದರೆ ಒಂದು ಸಲ ಫಸ್ಟ್ ಟೈಮ್ ಏನಂತಂದರೆ ಇಲ್ಲಿ ಬಳ್ಳಾರಿಯಲ್ಲಿ ಏನಂತಂದರೆ ಆರಾಧನಾ ಹಾಸ್ಪಿಟ್ಲಲ್ಲಿ ಪಿರಮಿಡ್ಡು ಉದ್ಘಾಟನೆ ಇದೆ. ಅಲ್ಲಿ ಆರಾಧನಾ ಹಾಸ್ಪಿಟ್ಲ್ ಹತ್ರ ಮುನ್ಸಿಪಲ್ ಗ್ರೌಂಡ್ನಾಗ ಏನಂತಂದರೆ ಪಾರ್ಕ್ನಾಗ ಏನಂತಂದರೆ ಒಂದು ಉದ್ಘಾಟನೆ ಸಮಾರಂಭ ಇದ್ದರೆ ಅಲ್ಲಿ ನಮ್ಮ ಗುರುಗಳು ಬರ್ತಾರೆ, ಪತ್ರಿ ಸರ್ ಅಂತೇಳಿ. ಅಲ್ಲಿ ಕಂಪಲ್ಸರಿ ನಿಮ್ಮ ಕುಟುಂಬ ಸಮೇತ ಬರಬೇಕಂತೇಳಿ ನಮ್ಮ ಹಳೆ ಲಿಂಗನಗೌಡ ಮಾಸ್ಟರ್ ಇನ್ವೈಟ್ ಮಾಡಿದರು. ಆದರೆ ಆ ಸಮಾರಂಭಕ್ಕೆ ಏನಂದ್ರೆ ನಾನು ನಮ್ಮ ಮಕ್ಕಳು, ನಮ್ಮ ಫ್ಯಾಮಿಲಿ ಎಲ್ಲ ಏನಂತಂದರೆ ನಾವು ಆ ಸಮಾರಂಭಕ್ಕೆ ಏನಂತಂದರೆ ಬರ್ಬೇಕಂತೇಳಿ ಬಂದು ನಮ್ಮ ಹೆಣ್ಮಕ್ಳಿಗೆ ಎಲ್ಲರೂ ನನ್ನ ಕಳಿಸ್ಕೊಟ್ಟು ಬಟ್ ಇಲ್ಲಿ ಸಾರದ ಧ್ಯಾನ ಸತ್ಸಂಗ ಎಲ್ಲ ಪ್ರೋಗ್ರಾಮ್ ಮಾಡಿತ್ತು. ಬಟ್ ಆದರೆ ನಮಗೆ ಅಲ್ಲಿ ಒಂದು ಸಾರು ಒಂದು ದರ್ಶನಕ್ಕೆ ನಮ್ಗೆ ಅವಕಾಶನೇ ಸಿಗಲಿಲ್ಲ. ನಮ್ಮ ಮಾತು ನಮ್ಮದು ಮೀಟಿಂಗ್ ಮುಗಲಿಲ್ಲ. ಮೀಟಿಂಗ್ಗೆ ಇಲ್ಲಿ ಸತ್ಸಂಗ ಮುಗಿಸಿ ನಮ್ಮ ಮಿಸ್ಸಸ್ ಅವರೆಲ್ಲರೂ ಏನಂದ್ರೆ ಮನೆಗೆ ಹೋದರು. ಆದ್ಮೇಲೆ ಅಲ್ಲಿಂದ ಏನು ಸತವಾಗಿ ಏನಂದ್ರೆ PMC ಜೂಮ್ ಚಾನಲನ್ನು ಆಗತಾನೆ ಏನಂತಂದರೆ ಸಾರ್ ಬ್ರಹ್ಮಶ್ರೀ ಪತ್ರಿ ಸಾರ್ ಅಲ್ಲಿ ರಿಲೀಸ್ ಮಾಡಿದ್ರು. ಹಂಪಣ್ಣ ಸಾರ್ ಅವರ ಸಾರಥ್ಯದಲ್ಲಿ ಬಳ್ಳಾರಿ PMC ಬಳ್ಳಾರಿ ಅಂತೇಳಿ ಆ PMC ಬಳ್ಳಾರಿ ಜೂಮ್ ಸೆಕ್ಷನ್ನಲ್ಲಿ ಏನಂದ್ರೆ ನಾವು ಪ್ರತಿದಿನ ಏನಂತಂದರೆ ಜಾಯ್ನ್ ಆಗ್ತಿದ್ವಿ. ಆ ಜಾಯ್ನ್ ಆದಾಗ ಕೇಳ್ಕೊಂತಿದ್ದಾಗ ಏನಂದ್ರೆ ಪತ್ರಿ ಸಾರ್ದು ಕೂಡ ಪ್ರೋಗ್ರಾಮ್ ಒಂದು ದಿವಸ ಬಂದಿತ್ತು. ಆ ಜೂಮಿಗೆ ಜಾಯ್ನ್ ಆದಾಗ ಪತ್ರಿ ಸಾರ್ ಹತ್ರ ಕೂಡ ನಾವು ನಮ್ಮ ಮಿಸ್ಸಸ್ ಎಲ್ಲರೂ ಸಂತೋಷವಾಗಿ ಮಾತಾಡಿದ್ವಿ. ಹಂಪಣ್ಣ ಸಾರು ಮತ್ತು ಲಿಂಗನಗೌಡ ಸಾರ್ ಅವ್ರ ಪ್ರೋತ್ಸಾಹದಿಂದ ಏನಂತಂದ್ರೆ ನಮ್ಮ ಮನೆಯಲ್ಲಿ ಏನಂದ್ರೆ 41 ದಿವಸ ಧ್ಯಾನ ಮಂಡಲ ಧ್ಯಾನವನ್ನು ಹಮ್ಮಿಕೊಂಡಿದ್ವಿ. ಅದೇನಂದ್ರೆ ತಾತ್ಕಾಲಿಕವಾಗಿ ಏನಂತಂದರೆ ಕೋವಿಡ್ ಇರೋದ್ರಿಂದ ಏನಂತಂದರೆ ಬ್ರೇಕ್ ಆಯಿತು. ಬ್ರೇಕ್ 31 ದಿವಸ ಹಂಗೆ ಮಾಡಿದ್ಮ್ಯಾಗ ಇನ್ನು ಉಳಿದ ಗ್ಯಾಪ್ ಪೀರಿಯಡ್ನಲ್ಲಿ ನಮ್ಮ ಏರಿಯಾ ಇರೋದ್ರ ಎಲ್ಲರೂ ನಾವೇ ಧ್ಯಾನ ಮಾಡಿ ಮುಗಿಸ್ತೀವಿ. ಅದಾದ್ಮೇಲೆ ಏನಂತಂದ್ರೆ ನಮಗೆ
ಒಂದು ವರ್ಷ ಏನಂತಂದರೆ ಗ್ಯಾಪ್ ಬಿತ್ತನ ಮಾತು. ಆ ವರ್ಷದಲ್ಲಿ ಏನಂದರೆ ಪ್ರತಿದಿನವೂ ನಾವು ಒಂದು ದಿವಸ ತಪ್ಪಿಸ್ತೇನೆ ನಾನು ಜೂಮ್ ಕ್ಲಾಸ್ನಲ್ಲಿ ಅಟೆಂಡ್ ಆಗ್ತಿದ್ದೆ. ಅಟೆಂಡ್ ಆವತ್ತಿನಾಗ ಏನಂದ್ರೆ ಅದ್ಭುತವಾಗಿ ನನಗೆ ಏನಂತಂದರೆ ನಾನು ಈ ಭೂಮಿ ಮೇಲೆ ಯಾಕೆ ಬಂದೆ ಏನು ಅಂತ ತಿಳ್ಬೇಕಂತಂದರೆ ನಮ್ಮ ಲಿಂಗನಗೌಡ ಏನೇ ಡೌಟ್ ಬಂದರೂ ಕೂಡ ನಾವು ಸಾರವ್ರನ್ನ ಜೂಮ್ನಲ್ಲಿ ಭಾಳಷ್ಟು ಅನುಮಾನ ಇದ್ದಿದ್ದು ನಿವಾರಣೆ ಆಗ್ತಿದ್ವು, ಕ್ವಶನ್ಗೆ ಆನ್ಸರ್ ಮಾಡ್ತಿದ್ರು. ಆದ್ಮೇಲೆ ಏನಂತಂದರೆ ಒಂದು ಸಲ ಏನಂದ್ರೆ ಲಿಂಗನಗೌಡ ಮಾಸ್ಟರ್ ಏನಂತ ಹೇಳಿದ್ರೆ ಒಂದು ಮೆಸೇಜ್ ಹಾಕಿದ್ರೆ ಮತ್ತು ಯೂಟ್ಯೂಬ್ ಲಿಂಕ್ ಪತ್ರಿ ಸಾರ್ದು ಭಗವದ್ಗೀತೆ ಒಂದು ಇದೆ, ಅದನ್ನು ಕೇಳಮಮ್ಮ ಅಂತ ಹೇಳಿದ್ರು. ಆ ಪತ್ರಿ ಸಾರ್ದು ಒಂದು ಭಗವದ್ಗೀತೆ ಪ್ರವಚನ ಕೇಳಿದಾಗ ಏನಂತಾರೆ ನನ್ನ ಮನಸ್ಸು ಅವತ್ತಿಂದನೇ ಪರಿವರ್ತನೆ ಆಗಿಬಿಡ್ತು. ನಾನು ಭೂಮಿ ಮೇಲೆ ಯಾಕೆ ಬಂದೀನಿ, ಯಾಕೆ ಹುಟ್ಟೀನಿ, ಏನು ನನ್ನ ಕೆಲಸ ಅರ್ಧಕ್ಕೆ ಮುಗಿದದೆ, ಇನ್ನು ಅರ್ಧ ಕೆಲಸ ಏನಂತಂದ್ರೆ ಅದೇ ಥರದ ಎಲ್ಲ ಪ್ರಚಾರ ಮಾಡಿ ಸೋಷಲ್ ವರ್ಕ್ ಮಾಡಿ ಮೊದಲು ಧ್ಯಾನಕ್ಕಿನ್ನೂ ಏನಂದ್ರೆ ಮುಂಚೆ ಅದೇ ಥರ ಏನಂದರೆ ಇದರಲ್ಲಿ ಕೂಡ ಏನಂದರೆ ಇನ್ನೂ ಅರ್ಧ ಕೆಲಸ ಇದೆ. ಪ್ರತಿಯೊಂದು ಕಡೆಯೂ ನಾವು ಧ್ಯಾನ ಪ್ರಚಾರ ಮಾಡಬೇಕೆಂಬುದು ಅದರಲ್ಲಿ ನಂದು ಲೈಫು ನಂದು ಹುಟ್ಟಿದಿಂದ ಭೂಮಿಗೆ ಬಂದಿರೋ ಕಾರಣ ಏನಂತೇಳಿ ಅದರಲ್ಲಿ ನನಗೆ ಗೊತ್ತಾಯಿತು. ಹಂಗಾಗಿ ಏನಂದ್ರೆ ಫಿಸಿಕಲಿ ಈಗೋ ಎಂಬುದು ಇದ್ದಿದ್ದೇನಾಯ್ತು ಅಂತಂದರೆ ಪ್ರತಿಯೊಂದು ಎಲ್ಲೇ ರ್ಯಾಲಿ ನಡೆದರೂ ಕೂಡ ನಾನು ಅದ್ಭುತವಾಗಿ ಸಸ್ಯಾಹಾರಿ ರ್ಯಾಲಿಗಳಲ್ಲಿ ನಾನೇ ಮನೆಗೆ ಏನಂದ್ರೆ ಪಾಂಪ್ಲೆಂಟ್ ಹಂಚೋದು ಇದು ಮಾಡೋದು ಸ್ವಲ್ಪ ಕೂಡ ನಮಗೆ ಈಗೋ ಎಂಬುದು ಈ ಧ್ಯಾನದಿಂದ ಏನಂತಂದರೆ ನಮಗೆ ಇದಾಗಲಿಲ್ಲ. ಹಂಗಾಗಿ ಈ ಧ್ಯಾನ ಅಂತಂದರೆ ಧ್ಯಾನ ಕಲ್ತ ಮ್ಯಾಗ ಏನಂತಂದರೆ ನಮಗೆ ಅದ್ಭುತವಾದ ನಮ್ಮ ಮನೆಗಳರೆಲ್ಲರೂ ಒಟ್ಟಿಗೆ ನಾವು ಮಂಡಲ ಧ್ಯಾನ ಇಟ್ಕೊಂಡಾಗ ನಮ್ಮ ಫ್ಯಾಮಿಲಿ ಸಮೇತ ನಮ್ಮ ಕುಟುಂಬ ಸಮೇತ ಎಲ್ಲರೂ 10-12 ಜನ ಒಟ್ಟಿಗೆ ನಾವು ಧ್ಯಾನ ಕುಟುಂಬಕ್ಕೆ ಬಂದಿದ್ವಿ. ಅದು ಇನ್ನೂ ಸಂತೋಷ. ಹಂಗಾಗಿ ಪ್ರತಿಯೊಬ್ಬರು ಸಹ ನಮ್ಮ ಮಂಡಲ ಧ್ಯಾನ ಇಟ್ಕೊಂಡಾಗ ಕೂಡ ಭೀಮಾ ಸಾರ್ ಆಗಿರೋದು ಪ್ರತಿಯೊಬ್ಬರು 30 ದಿವಸನೂ ಪ್ರತಿಯೊಬ್ಬ ಮಾಸ್ಟರ್ ಯಾವುದೇ ಸೇವಾ ಆಕಾಂಕ್ಷೆ ಇಲ್ಲದಲೇ ನಮಗೆ ಧ್ಯಾನ ಕ್ಲಾಸ್ಗಳಿಗೆಲ್ಲ ಬಂದು ಹೇಳ್ತಿದ್ರು. ಅದೇ ನನಗೆ ಭಾಳ ಇನ್ಸ್ಪೈರ್ ಆಗಿದ್ದೇನೆಂತಂದ್ರೆ ಅಲ್ಲೇ ನಾನು ಭಾಳಷ್ಟು ಗುರುಗಳು ನೋಡೀನಿ. ಇದಕ್ಕಿಂತ ಮುಂಚೆ ಏನಂತಂದರೆ NSY ಅಂತೇಳಿ ಶಿವಕುಮಾರ್ ಗುರೂಜಿ ಅಂತ ಅವ್ರ ತಗ ಏನಂತಂದರೆ ನಾನು ಭಾಳ ಕಡೆ ಏನಂದರೆ ಬೇರೆ ಬೇರೆ ಸ್ಟೇಟ್ಗಳೆಲ್ಲ ತಿರುಗಾಡೋದನ್ನ ನೋಡಿದ್ವಿ. ಎಲ್ಲ ಒಂದು ಆ ಕ್ಷೇತ್ರಗಳಿಗೆ ಏನಂದ್ರೆ ಗುರುಗಳು ಹೆಂಗಿರ್ತಾರೆ ಬಟ್ ಓನ್ಲಿ ಆರ್ಮಿ ಮ್ಯಾನ್ ಅಂತಂದ್ರೆ ನಮ್ಮ ಬ್ರಹ್ಮಶ್ರೀ ಪತ್ರಿ ಸಾರ್ ಏನಂತಂದರೆ ಅದ್ಭುತವಾದ ಒಂದು ಯಾವುದೇ ಒಂದು ಸೇವಾ ಆಕಾಂಕ್ಷೆ ಏನು ಇಲ್ದಲೇ ಏನಂತಂದರೆ ಇವತ್ತು ಇಷ್ಟು ಉನ್ನತ ವರ್ಗಕ್ಕೆ ಬೆಳಿಬೇಕಂತಂದರೆ ಕಾರಣ ಏನಂತಂದರೆ ನಾವು ಆ ಪತ್ರಿ ಸಾರು ಒಂದಿದ್ರೆ ಮಾರ್ಗದಿಂದನೇ ನನಗೆ ಆ ಒಂದು ಫಿಲಾಸಫಿ ಸಿಗ್ತೇನೆ. ಮತ್ತು ನಮಗೆ ನೋಡಿದ ಕೂಡಲೇ ಏನಂತಂದ್ರೆ ಮಾರ್ಕೆಟಿಂಗ್ನಾಗ ಇದ್ದಾಗ ಯಾವುದೋ ಒಂದು ಮನುಷ್ಯ ನೋಡಿದ ಕೂಡಲೇ ನಮಗೆ ಅರ್ಥ ಆಗ್ತದೆ. ಫೇಸ್ ಈಸ್ ದ ಇಂಡೆಕ್ಸ್ ಆಫ್ ದಿ ಮೈಂಡ್ ಅಂತೀವಿ. ಆ ಥರ ಏನಂತಂದ್ರೆ ಮನುಷ್ಯನ ನೋಡಿದ ಕೂಡಲೇ ಏನಂತಂದರೆ ಗೊತ್ತಾಗ್ತಿತ್ತು ಇವ್ರು ಏನು ಎಂಥವ್ರು ಎತ್ತಾಗ ಅಂತೇಳಿ. ಆ ಒಂದು ಕಲೆ ಏನಂತಂದರೆ ನಾವು ಮಾರ್ಕೆಟಿಂಗ್ ಮಾಡಿದಾಗ ಕಲ್ತಿದ್ವಿ. ಅದೇ ಸಾರು ಕೂಡ ಪತ್ರಿ ಸಾರು ಏನಂದ್ರೆ ಅವ್ರು ಭಾಳ ಕೋರಮಂಡಲ್ ಕಂಪ್ನಿಯಲ್ಲಿ ಕಲ್ತು ಧ್ಯಾನ ಪ್ರಚಾರಕ್ಕೆ ಕೂಡ ಮಾರ್ಕೆಟಿಂಗ್ ಮಾಡಿದ್ದು ಎಲ್ಲ ತಂತ್ರಜ್ಞಾನವನ್ನು ಎಲ್ಲ ಸಹ ಅದ್ರಾಗ ಉಪಯೋಗ ಮಾಡ್ಕೊಂಡ್ರ ಅಂತೇಳಿ ನನಗೆ ತಿಳಿದು ಬಂತು. ನಾವು ಕಡ್ತಾಳಲ್ಲಿ ಹೋದಾಗ ಧ್ಯಾನ ಪ್ರಚಾರ ಅದಕ್ಕೆ ಭಾಳಷ್ಟು ಅನುಕೂಲ ಆಗೈತೆ ಅಂತೇಳಿ ಗೊತ್ತಾಯ್ತು. ನನಗೆ ಕೂಡ ಏನಂತಂದರೆ ನನಗೆ ಯಾವಾಗಲೂ ಬ್ಯಾಕ್ ಸೈಡ್ ಏನಂತಂದರೆ ನಾವು PUC ಫಸ್ಟ್ ಇಯರ್ ಓದ್ತಾ ಇದ್ದಾಗ ಭಾಳಷ್ಟು ಪೇನ್ಸ್ ಬರ್ತಿತ್ತು. ಮತ್ತು ಹೆಡ್ಡೇಕೆ ಅಂದರೆ ಎಲ್ಲರಿಗೆ ಮುಂದೆ ಬರುತ್ತೆ, ನನಗೇನಂದರೆ ಬ್ಯಾಕ್ ಸೈಡ್ ಬರ್ತಾಯಿತ್ತು. ನಾನು ಧ್ಯಾನ ಪ್ರಚಾರಕ್ಕೆ ಬಂದ್ಮ್ಯಾಗ ಏನಂದ್ರೆ ನಮ್ಗೆ ಯಾವುದೇ ಒಂದು ಗಿಡ್ಡೇಕಿ ಏನು ಇಲ್ದಲೇ ಏನಂತಂದರೆ ನನಗೆ ಇವತ್ತಿನವರೆಗೆ ಏನಂತಂದರೆ ಬರ್ತಾಯಿಲ್ಲ. ಪ್ರತಿ ತಿಂಗಳು ಪ್ರತಿ ಒಂದು 10 ದಿವಸ 15 ದಿವಸಕ್ಕೆ ಅಂದರೆ ಕಂಪಲ್ಸರಿ ನಾನು ಏನಂತಂದರೆ ಟ್ಯಾಬ್ಲೆಟ್ ತೊಗೊತಾನೇ ಇದ್ದೇನೋ ಮಾತು. ಈ ಬಂದ ಮ್ಯಾಗ ಏನಂತಂದರೆ ಯಾವುದೇ ಒಂದು ಟ್ಯಾಬ್ಲೆಟ್ ಕೂಡ ನಾನು ಮುಟ್ಟೋಕ್ಕಾಗಲಿ. ಯಾವಾಗ ಬಂದರೆ ಏನಂದ್ರೆ 5 ತಿಂಗಳಿಗೆ 6 ತಿಂಗಳಿಗೆ ಕೂಲ್ಡ್ಗೆ ಹಂಗೆ ಏನಂತಂದ್ರೆ ಬರ್ತದೆ. ಅವಾಗೇನೋ ಒಂದು ನೈಸ್ ಗುಳಿ ತಗೊಂಡು ಸುಮ್ಮನೆ ಆಗ್ತೀನಿ. ಇಷ್ಟೊಂದು ಅದ್ಭುತವಾದ ಜೀವನ ನಡೆಸ್ಬೇಕಂತಂದರೆ ಕಾರಣ ಏನಂದರೆ ಈ ಧ್ಯಾನ ಪರಿಚಯ ಆಗಿದ್ದರಿಂದ ಏನಂತಾರೆ ನಾನು ಅದ್ಭುತವಾದ ಜೀವನ ನಡೆಸ್ತಿದ್ದೀವಿ. ಇಲ್ಲಿ ನನಗೆ ಅವಕಾಶ ಕೊಟ್ಟಂಥ PMC ಕನ್ನಡ ಚಾನೆಲ್ ಅವರಿಗೂ ಅಲ್ಲೂ ಎಲ್ಲ ನಮ್ಮ ಧ್ಯಾನ ಮಿತ್ರರಿಗೂ ಕೂಡ ನಾನು ತುಂಬ ಹೃದಯವಾದ ಧನ್ಯವಾದಗಳನ್ನು ಸಲ್ಲಿಸಿದೆ. ಜೈ ಧ್ಯಾನ ಜಗತ್, ಜೈ ಸಸ್ಯಾಹಾರಿ ಜಗತ್, ಜೈ ಪಿರಮಿಡ್ ಜಗತ್. ಪತ್ರಿಜಿ ಸಾರಿಗೆ ವಂದನೆಗಳು. ನಾನು 5 ವರ್ಷ ಆಯಿತು ಧ್ಯಾನಕ್ಕೆ ಬಂದು. ಫುಲ್ ಹೆಡ್ಡೇಕಿತ್ತು ನನಗೆ. ಪಾರ್ವತ ಆಂಟಿಯವರು ನಮ್ಮ ಮನೇಲಿ ಧ್ಯಾನ ಐತೆ 41 ದಿನ ಬರ್ರಿ ಅಂತ ಹೇಳಿದರು. ಒಂದು ದಿನ ಧ್ಯಾನಕ್ಕೆ ಹೋದೆ. ಬೇಸ್ 1 ಅವರ್ ಧ್ಯಾನ ಕುಂತ್ಕೊಂಡಿನಿ. ಚೆನ್ನಾಗಾಯಿತು. ಫುಲ್ಲು ಕೈ ಕಾಲು ಮೈ ನೋವು ಎಲ್ಲ ಪೇನ್ ಬಂತು. ಆಂಟಿಯವ್ರಿಗೆ ಹೇಳಿದ್ರೆ ಇಲ್ಲ ಫಸ್ಟ್ ದಿನ ಹಂಗೆ ಆಗುತ್ತೆ, ನೀನು ಡೈಲಿ ಮಾಡಿದ್ರೆ ಏನು ನೋವುಗಳು ಏನು ಎಲ್ಲ ಹೋಗ್ಬಿಡ್ತಾವೆ ಅಂತ ಹೇಳಿದರು. ಹಾಗೆ 41 ದಿನ ಧ್ಯಾನ ಮಾಡಿದೆ. ಫುಲ್ಲು ಹೆಡ್ಡೇಕಿತ್ತು ನನಗೆ. ಫುಲ್ಲು ತಲೆನೋವು. ಚಿಕ್ಕ ಹುಡುಗಿ ಇದ್ದಾಗಲಿದ್ದ ತಲೆನೋವು ಫುಲ್ಲು ಇತ್ತು ನನಗೆ. ಧ್ಯಾನ ಮಾಡೋದರಿಂದ ತಲೆ ಹೋಗ್ಬಿಡ್ತಿ. ಚೆನ್ನಾಗೈತೆ ಧ್ಯಾನ ಭಾಳ ಅದ್ಭುತವಾಗಿ ಸಂತೋಷವಾಗಿ ಇದ್ದೀನಿ ಇವಾಗ. 5 ವರ್ಷ ಆಯ್ತು ನಾನು ಧ್ಯಾನ ಮಾಡೋಕೆ. 5 ತಿಂಗಳು ಪ್ರೆಗ್ನೆಂಟ್ಲಿದ್ದ ನಾನು ಧ್ಯಾನ ಜಾಸ್ತಿ ಮಾಡೋಕೆ ಹೋದೆ. ಅಲ್ಲೆಲ್ಲ ಸಿದ್ಧಾರ್ಥ ಕಾಲೋನಿಯಲ್ಲಿ ಎಲ್ಲರ ಮನೆಯಾಗ 41 ದಿನ ಮಂಡಲ ಧ್ಯಾನ ಇಟ್ಕೊಂಡಿದ್ರು. ಎಲ್ಲರೂ ಮನೆಯಲ್ಲಿ ಆ ಥರ ಧ್ಯಾನ ಮಾಡ್ತಾಯಿದ್ದೆ. ನೀನು ಪ್ರೆಗ್ನೆಂಟ್ ಇದೆಯಲ್ಲ, ಚೆನ್ನಾಗಿ ಧ್ಯಾನ ಮಾಡು, ನಿನ್ನ ಮಗಳು ಚೆನ್ನಾಗಿರ್ತದೆ, ನೀನು ಅಂದ್ಕೊಂಡಿದ್ದಾಗುತ್ತೆ ಅಂತ ಹೇಳಿದ್ರು ಎಲ್ಲರೂ. ಆ ಥರ ಧ್ಯಾನ ಮಾಡಿದೆ. 7 ತಿಂಗಳಲ್ಲಿ ನನಗೆ ಬೇಬಿ
ಚೆನ್ನಾಗಿಲ್ಲ, ಈ ಥರ ಬಳ್ಳಾರಲ್ಲಿ ಟ್ರೀಟ್ಮೆಂಟ್ ಇಲ್ಲ, ನೀನು ಬೆಂಗಳೂರಿಗೆ ಹೋಗ್ಬೇಕಂತ ಹೇಳಿದ್ರು. ಭಾಳ ದುಃಖ ಆಯಿತು. ಅವಾಗ ಅನ್ನಪೂರ್ಣಮ್ಮ ಆಂಟಿ ಅವ್ರದ್ದು ಮನೆಯವ್ರು ಧ್ಯಾನ ಮಾಡ್ತಾಯಿದ್ರೆ ಆಂಟಿ ಧೈರ್ಯ ಹೇಳಿದ್ರು, ನಿನಗೇನು ಆಗಲ್ಲ, ನಿನ್ನ ಮಗಳಿಗೆ ಏನೂ ಆಗಲ್ಲ, ಚೆನ್ನಾಗಿ ಧ್ಯಾನ ಮಾಡು ಅಂತ ಹೇಳಿದರು. ನನಗೆ ಅವಾಗ ಭಾಳ ಧೈರ್ಯ ಬಂತು, ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಥರ ಬೆಂಗಳೂರಿಗೆ ಹೋಗ್ಬೇಕಂತ ಹೇಳಿದರು. ಬೆಂಗಳೂರಿಗೆ ಹೋಗಿ ಬೆಂಗಳೂರಲ್ಲಿ ಧ್ಯಾನ ಮಾಡು ನೀನು ಅಂತ ಹೇಳಿದ್ರು ಆಂಟಿ. ಆ ಥರ ಬೆಂಗಳೂರಿಗೆ ಹೋಗಿ ನಮ್ಮ ಅಣ್ಣವ್ರ ಮನೇಲಿ ಇದ್ದೆ 3 ತಿಂಗಳು. 3 ತಿಂಗಳು ನಮ್ಮ ಅಣ್ಣವ್ರು ಕೂಡ ನನ್ನ ಜೊತೆನೇ ಧ್ಯಾನ ಮಾಡಿದರು. ವಾರ ವಾರ ಟ್ರೀಟ್ಮೆಂಟಿಗೆ ಹೋಗ್ತಾಯಿದ್ದೆ. ಟ್ರೀಟ್ಮೆಂಟ್ ಮಾಡಿಸು, ಧ್ಯಾನ ಬಿಡಬೇಡ, ನಿನ್ನ ಮಗುಗೆ ಏನೂ ಆಗಲ್ಲ ಅಂತ ಭಾಳ ಧೈರ್ಯ ಕೊಟ್ಟರು ಅನ್ನಪೂರ್ಣಮ್ಮ ಆಂಟಿ. ಆ ಥರ ಡೈಲಿ ಸಾಯಂಕಾಲ ಬೆಳಗ್ಗೆ 1 ಅವರ್ ಧ್ಯಾನ ಮಾಡಿ ನನ್ನ ಮಗುಗೆ ಏನೂ ಆಗಲ್ಲ, ನನ್ನ ಮಗು ಚೆನ್ನಾಗಿರ್ತಾಳೆ ಅಂತ ಧ್ಯಾನ ಮಾಡಿದೆ. ನಂದು ಏನು ನೆಗೆಟಿವ್ ಇರೋದ್ರಿಂದ ಬ್ಲಡ್ಡು ಸ್ವಲ್ಪ ಪ್ರಾಬ್ಲಮ್ ಐತೆ ಬೇಬಿಗೆ ಅಂತ ಹೇಳಿದ್ರು. ಹೊಟ್ಟೆಗಿದ್ದ ಮಗುಗೆ ಬ್ಲಡ್ ಏರಿಸ್ಬೇಕಂತ ಹೇಳಿದರು ಡಾಕ್ಟ್ರು. ಆ ಥರ ಹೊಟ್ಟೆಗಿದ್ದ ಮಗುಗೆ ಬ್ಲಡ್ ಏರಿಸಿದ್ರು. ಆದರೆ 90% ಗ್ಯಾರಂಟಿ ಕೊಡ್ದು, 10% ಇಲ್ಲ ಅಂತ ಹೇಳಿದರು. ಆದರೆ ಒಂದೇ ಧ್ಯಾನ ಮಾಡ್ತೀನಿ, ನನ್ನ ಮಗುಗೆ ಏನೂ ಆಗಲ್ಲ ಅಂತ ಆ ಥರ ಸಂಕಲ್ಪ ಮಾಡಿಕೊಂಡೆ. ಆ ಥರ ಧ್ಯಾನ ಮಾಡಿದೆ. ಆವಾಗ ಇಷ್ಟು ತಿಂಗಳ ಒಳಗಡೆ ನಿನ್ನ ಬೇಬಿನ ತೆಗಿಬೇಕು, ಸಿಸರಿನ್ ಮಾಡ ಅಂತ ಹೇಳಿದ್ರು. ಆ ಥರನೇ ಹೋದ್ವಿ ಬೆಂಗಳೂರಲ್ಲಿ. ಅಲ್ಲೇ ಅವಾಗ ಅಡ್ಮಿಟ್ ಮಾಡಿಕೊಂಡು ಅನ್ನಪೂರ್ಣ ಆಂಟಿ ಅವ್ರು ಅಡ್ಮಿಟ್ ಮಾಡ್ಕೊಂಡವ್ರು. ಆಂಟಿ ಅಂದರೆ ಹಂಗೆ ಆಂಟಿ ಫೋನಲ್ಲೇ ಮಾತಾಡಿ ನೀನು ಹಂಗೆ ಧ್ಯಾನ ಮಾಡು ಅಂತ ಭಾಳ ಫೋನಲ್ಲೇ ಮಾತಾಡಿ ನನಗೆ ಧೈರ್ಯ ಹೇಳ್ತಾಯಿದ್ಲು. ಹಾಗೆ ನನಗೆ ಕೂಡ ಹಂಗೆ ಧ್ಯಾನ ಹಂಗೆ ಆಪ್ರೇಷನ್ ಮಾಡ್ತಾರೆ, ನನ್ನ ಮಗುಗೆ ಏನೂ ಆಗಲ್ಲ ಅಂತ ಹಂಗೆ ಧ್ಯಾನ ಮಾಡ್ತಾಯಿದ್ದೆ. ನನ್ನ ಮಗು ಚೆನ್ನಾಗಿದ್ದಾಳೆ. ನನ್ನ ಮಗಳು ಇವಾಗ 5 ವರ್ಷ, ನನ್ನ ಮಗಳು ಭಾಳ ಚೆನ್ನಾಗಿದ್ದಾಳೆ, ಸ್ಕೂಲಿಗೆ ಹೋಗ್ತಾಯಿದ್ದಾಳೆ. ಧ್ಯಾನದಿಂದ ಭಾಳ ಚೆನ್ನಾಗಾಗೈತೆ ನನಗೆ. ಅವತ್ತಿಂದ ನಾನ್ ವೆಜ್, ನನ್ನ ಮಗಳು ಹೊಟ್ಟೆಗಿದ್ದಕ್ಕೆ ಮುಂಚೆನೂ ಧ್ಯಾನಕ್ಕೆ ಬಂದಾಗಲಿದ್ದ ನಾನ್ ವೆಜ್ ತಿಂತಾಯಿದ್ವಿ. ಇವಾಗ ಏನು ತಿಂತಾ ಇಲ್ಲ, ಚೆನ್ನಾಗಿದ್ದೀನಿ, ನನ್ನ ಮಗಳು ಚೆನ್ನಾಗಿದ್ದಾಳೆ. ಅಷ್ಟೇ. ಪತ್ರಿಜಿ ಗುರುಗಳಿಗೆ ಧನ್ಯವಾದಗಳು, ಕೋಟಿ ಕೋಟಿ ಧನ್ಯವಾದಗಳು. ಧ್ಯಾನ ಅದ್ಭುತವಾಗೈತೆ. ಧ್ಯಾನ ಈ ಥರ ಎಲ್ಲರೂ ಮಾಡ್ಬೇಕಂತ ಕೋರುತ್ತಿದ್ದೇನೆ. ಸುಭಾಷ್ ಪತ್ರಿಜಿಗೆ, ಸ್ವರ್ಣಮಾಲ ಪತ್ರಿಜಿಗೆ ಕೋಟಿ ಕೋಟಿ ನಮನಗಳು. ಸದಾನಂದ ಯೋಗಿಗೆ. ನಮಗೆ ಧ್ಯಾನಕ್ಕೆ ಬರೋಕ್ಕೆ ಕಾರಣ ಅಂಪಣ್ಣ ಸಾರು. ನಮ್ಮ ಗುರು ಆದ ಅಂಪಣ್ಣ ಸಾರೇ ನನಗೆ ನಮ್ಮನ್ನು ಧ್ಯಾನಕ್ಕೆ ಕರ್ಕೊಂಡು ಬಂದಿದ್ದು. ನಾವೊಂದು ದುಃಖದಲ್ಲಿದ್ವಿ. ಆ ದುಃಖದಿಂದ ಆ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಎಲ್ಲ ದುಃಖಗಳನ್ನು ಪರಿಹಾರ ಆದವು. ನಮಗೆ ಧ್ಯಾನದಿಂದ ಒಳ್ಳೆಯದಾಗಿದೆ. ನಮ್ಮೂರು ಆಂಧ್ರ. ನಾವು ಆಂಧ್ರಲ್ಲಿದ್ದ ಬಂದು ಇಲ್ಲಿ ಬಳ್ಳಾರ್ಯಾಗ 12 ವರ್ಷ ಆಯ್ತು ಇರೋಕೆ. ನಾವು ಇವಾಗ 5-6 ವರ್ಷಲಿದ್ದ ನಾವು ಧ್ಯಾನ ಮಾಡ್ತಾಯಿದ್ದೀವಿ. ಪ್ರಚಾರಕ್ಕೆ ಹೋಗ್ತೀವಿ, ರ್ಯಾಲಿ ಮಾಡ್ತೀವಿ, ಸದಾನಂದ ಯೋಗಿಯಲ್ಲಿ ಸೇವೆ ಮಾಡ್ತೀವಿ. ನಾವು ಎಲ್ಲ ಕಡೆ ಹೋಗ್ತಾದ್ರೂ ಸೇವೆ ಮಾಡ್ತಾಯಿದ್ದೀವಿ. ಇಷ್ಟೇ ಹೇಳಿ ಮುಗಿಸ್ತಾ ಇದ್ದೀನಿ. ಸುಭಾಷ್ ಪತ್ರಿಜಿಗೆ, ಸ್ವರ್ಣಮಾಲ ಪತ್ರಿಜಿಗೆ, ಸದಾನಂದ ಯೋಗಿಗೆ ಕೋಟಿ ಕೋಟಿ ನಮನಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.